ಇನ್ನು ಬೆಂಗಳೂರಿನ ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಉಚಿತ ಮನೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ದಶಕ ಕಳೆದರೂ ಕೂಡ ಕೃಷ್ಣ ಮುಳುಗಡೆ ಸಂತ್ರಸ್ತರಿಗೆ ಸೂರಿನ ಭಾಗ್ಯ ಸಿಕ್ಕಿಲ್ಲ. ಕೃಷ್ಣಗೆ ಭೂಮಿ ತ್ಯಾಗ ಮಾಡಿದವರ ಗೋಳನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ. ನೀರಾವರಿ ಯೋಜನೆಗಾಗಿ ಭೂಮಿ ತ್ಯಾಗವನ್ನ ಮಾಡಿದ್ರು ಕೋಲಾರ ನಿವಾಸಿಗಳು. ವಿಜಯಪುರ ಜಿಲ್ಲೆಯ ಕೊಲ್ಲಾರ ಪಟ್ಟಣದ ನೂರಾರು ಕುಟುಂಬಗಳು ಭೂಮಿ ತ್ಯಾಗ ಮಾಡಿದ್ರು. 1997ರಿಂದ 2002ರ ನಡುವೆ ಮನೆ ಕಳ್ಕೊಂಡಿದ್ದಾರೆ. ಅವರಿಗೆ ಇನ್ನೂ ಕೂಡ ನಿವೇಶನವೇ ಸಿಕ್ಕಿಲ್ಲ. 2 ದಶಕನೇ ಕಳೆದೋಗಿದೆ. 20 ವರ್ಷದಿಂದ ಸೂರಿಲ್ಲದೆ ಕೃಷ್ಣಾ ನದಿ ತೀರದ ಮಂದಿ ಸಂಕಷ್ಟದಲ್ಲಿದ್ದಾರೆ. ತಗಡಿನ ಶೆಡ್ನಲ್ಲೇ ಬದುಕನ್ನು ಕಟ್ಕೊಂಡಿದ್ದಾರೆ. ಕೃಷ್ಣ ಮುಳುಗಡೆ ಸಂತ್ರಸ್ತರು ಅವ್ರು ಯಾರಿಗೂ ಕೂಡ ಇನ್ನೂ ಕೂಡ ಮನೆ ವ್ಯವಸ್ಥೆನೇ ಮಾಡಿಕೊಟ್ಟಿಲ್ಲ ಈ ಸರ್ಕಾರ. ಆದರೆ ಕೋಗಿಲು ನಿರಾಶ್ರಿತರಿಗೆ ಯಾವ ಪ್ರಮಾಣದಲ್ಲಿ ಯಾವ ತ್ವರಿತವಾಗಿ ಕೆಲಸಗಳಾಗ್ತಾ ಇದೆ, ಇಡೀ ಸರ್ಕಾರವೇ ಯಾವ ಒಂದು ರೀತಿಯಲ್ಲಿ ಮುತುವರ್ಜಿಯನ್ನು ವಹಿಸಿಕೊಂಡಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಇಲ್ಲಿ 2 ದಶಕನೇ ಕಳೆದೋಗಿದೆ. ಆದರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕ್ರಮಗಳನ್ನು ತಗೊಂಡಿಲ್ಲ. ಕೃಷ್ಣ ಮುಳುಗಡೆ ಸಂತ್ರಸ್ತರು ಇನ್ನೂ ಕೂಡ ಈ ರೀತಿಯಾಗಿ ಶೆಡ್ನಲ್ಲೇ ಬದುಕನ್ನ ಕಳೀತಾ ಇದ್ದಾರೆ. 1997ರಿಂದ 2002ರ ನಡುವೆ ಇವರು ಮನೆಯನ್ನ ಕಳ್ಕೊಂಡಿರೋದು. ಅದು ಕೂಡ ಕೃಷ್ಣಗಾಗಿ ಭೂಮಿಯನ್ನ ತ್ಯಾಗ ಮಾಡಿರೋದು. ಅವರ ಪರಿಸ್ಥಿತಿಯನ್ನ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಕೃಷ್ಣಾ ನದ್ಯಾಗ ನಮ್ಮ ಮನಿ ಮುಳುಗೈತ್ರಿಪ್ಪ. ಕೃಷ್ಣಾ ನದ್ಯಾಗ ಮನಿ ಮುಳುಗೈತ್ರಿ. ಇದು ಭೂಮಿನೂ ಮುಳುಗೈತ್ರಿ. ಒಟ್ಟ ಇರಾಕ್ ಏನೋ ಅವಕಾಶ ಇಲ್ರಿ. ಇದೊಂದಿಟ್ಟು ಮಡ್ಡಿ ಇತ್ರಿ. ಬಂದಿ ಮಡ್ಯಾಗ ಇದಿಟ್ಟು ತಗಡ್ ಹಾಕೊಂಡ್ ಕೂತೇವ್ರಿ. ಮತ್ ಎಲ್ಲಿ ನಮ್ಗೆ ಅವಕಾಶನೇ ಇಲ್ರಿ. ಭೂಮಿ ಹೋತ್ರಿ, ಮನಿ ಹೋತ್ರಿ, ಒಟ್ಟು ನೀರಾಗ ಹೋತ್ರಿ. ಬಂದ್ ಇದಟ್ಟು ಮಡ್ಯಾಗ ಕೂತ್ ಬಿಟ್ಟೇವ್ ನೋಡ್ರಿ. ನಮ್ ಗಂಡ್ ಮಕ್ಳು ಮುದ್ದು ಮಂದಿರಿ ಯಾವ್ದು ಏನೋ ಕಾಗದ ಪತ್ರ ಇಟ್ಕೊಂಡಿಲ್ರಿ. ಮೊದಲು ಅವ್ರಿಗೇನು ಗೊತ್ತೂ ಇಲ್ರಿ. ಈಗ ಮತ್ ನಮಗ್ ಕಾಗದ ಪತ್ರ ಕೊಡಂತಾರ. ಇರ್ಲಾರ ಕಾಗದ ಪತ್ರ ಎಲ್ಲಿವ್ ತರೋಣ್ರಿ. ಮತ್ ನೀರಿನ ದಂಡ್ಯಾಗ ಕೂಸುಗಳಿಗೆ ಅಲರ್ಜಿ ಬರಾಕತ್ರಿ. 4 ದುಡ್ಡು ದುಡಿದು ಕೂಸುಗಳಿಗೆ ಅಲರ್ಜಿ ಬರ್ತತನ ಅವ್ರನ್ನ ದವಾಖಾನಿಗೆ ಹೋಯ್ತು. ಬರೇ ದುಡಿದು ಅದಕ್ಕೆ ಹಾಕೋದ್ರಿ. ಉಪವಾಸ ಒಣಸು ಇಲ್ಲಿ ಬಹಳ ದಿವಸದಿಂದ ಇದು ಮಾಡಿದ್ದೇವೆ. ನಮಗೆ ಯಾರು ಸಾಥ್ ಕೊಡಲಿಲ್ಲ. ಮಾಜಿ ಸಚಿವ HK ಬೆಳುಬಿ ಅವರು ನಮಗೆ ಸಾಥ್ ಕೊಟ್ಟ ಇಲ್ಲಿ 20 ವರ್ಷಗಟ್ಟಲೆ ವಾಸ ಮಾಡ್ಲಿಕ್ಕೆ ಕೊಟ್ಟಿರುತ್ತಾರೆ. ಯಾರು ಕೇಳಕ್ ಬಂದ್ರು ಕೇಳಬೇಡ ಅಂತೇಳಿ ನಮಗೆ ಧೈರ್ಯ ಕೊಟ್ಟ ನಮಗೆ ಇಲ್ಲಿ ವಾಸ ಮಾಡಕ್ ಹತ್ಯಾರೆ. ಯಾರು ಬಂದ್ರು ಕಿತ್ತಂಗಿಲ್ಲ. ನಾವು ಅವ್ರ ತರಪೇದಿಂದ ಹೋರಾಟ ಮಾಡ್ತೇವೆ. 20 ವರ್ಷಗಟ್ಟಲೆ 20-25 ವರ್ಷಗಟ್ಟಲೆ ನಾವು ಇಲ್ಲಿ ವಾಸ ಮಾಡ್ತೇವ್ರಿ. ಮುಳುಗಡೆ ಐತ್ರಿ. ನಾವು 7 ಮಂದಿ ಅಣ್ತಂಬ್ರಿ. ನಮಗೇನು ಬಂದಿಲ್ಲ. ನಾವು 7 ಮಂದಿ ಅಣ್ತಂಬ್ರು ನಮಗೇನು ಒಂದು ಅರ್ಧ ಗುಂಟೆನೂ ಬಂದಿಲ್ಲ. ಇವತ್ತು ನೀವು ಕೃಷ್ಣಾ ಮೇಲ್ದಂಡೆ ಯೋಜನೆ ಒಂದೇ ಉದಾಹರಣೆ ಕೊಡ್ತೇನೆ ನಿಮಗೆ. ಇವತ್ತು ನಮ್ಮ ಕೊಲ್ಲಾರ ಬಾಗಲಕೋಟೆ ನಂತರ 2ನೇ ದೊಡ್ಡ ಊರ ಹಾಗೂ ಬಾಗಲಕೋಟೆ ದೊಡ್ಡ ಜಿಲ್ಲಾ ಕೇಂದ್ರ. ಅದ್ರ ಜೊತೆ ನೂರಾರು ಹಳ್ಳಿಗಳನ್ನು ಇಲ್ಲಿ ಕಳ್ಕೊಂಡ್ರು ಕೂಡ ಈ 97ಕ್ಕೆ ನೀವು 519 ನೀರು ನಿಲ್ಲಿಸಿರಿ. 97ನೇ ಇಸ್ವಿಯಾಗ 97ರಿಂದ ಇವತ್ತು 2025 ಮುಗಿತು. ಇವತ್ತು ಮುಗಿಯುವಂಥ ಸಂದರ್ಭ ಬಂದರೂ ಕೂಡ ಇನ್ನೂ ಕೂಡ ಅವ್ರಿಗೆ ಮತ್ತೊಂದು ಪುನರ್ವಸತಿ ಕಲ್ಪಿಸ್ತಕ್ಕಂಥ ಕೆಲಸ ನೀವು ಮಾಡಿಲ್ಲ. ಅವ್ರು ಹೊಲ ಮನೆ ಕಳ್ಕೊಂಡು ಬೇರೆ ಜಿಲ್ಲೆಗಳಿಗೆ ಗುಲ್ಬರ್ಗ, ರಾಯಚೂರು ಜಿಲ್ಲೆಗಳಿಗೆ ನೀರು ಕೊಡೋದಕ್ಕೆ ಆಲಮಟ್ಟಿ ಡ್ಯಾಮಿಗೆ ತ್ಯಾಗ ಮಾಡಿರ್ತಕ್ಕಂಥ ಇಲ್ಲಿ ಬಡವರಿಗೆ, ನಿರಾಶ್ರಿತರಿಗೆ ಜಾಗ ನಿವೇಶನ ಸಿಕ್ಕಿಲ್ಲ, ಮನಿ ಇಲ್ಲ. ಇವ್ರು ಕೂಗಿ ನಿಮಗೆ ಕೇಳಕತ್ತಿಲ್ಲ ಏನು? ಇವತ್ತು ಯಾರೋ ಒಂದು ದೇಶದ್ರೋಹದ ಕೆಲಸ ಮಾಡ್ತಕ್ಕಂಥವ್ರು ಈ ದೇಶದಾಗ ಬಂದು ಎಲ್ಲೋ ಒಂದು ಜಾಗದಾಗ ಏಜೆಂಟ್ರ ಮುಖಾಂತರವಾಗಿ 4-5 ಲಕ್ಷ ರೂಪಾಯಿ ಕೊಟ್ಟು ಲಂಚ ಕೊಟ್ಟು ಏನು ಮನಿ ಕಟ್ಕೊಂಡು ಕೂತಾರ. ಅವ್ರನ್ನ ಕೆಡದು ಮತ್ತೆ ತಕ್ಷಣ ಕಟ್ಟಾಕಿ ಯಾಕೆ ಹೊಂಟಿರಿ? ಇದು ಯಾವ್ದು? ಇದು ತಗಲಕ್ ರಾಜ್ಯದು. ಹೋಟ್ ಹಾಕಿಲ್ಲ ಇವರು. ಅವ್ರು ಹೋಟಿನ ಸಲಾಗಿ ಮಾಡಕತ್ತೀರಿ ನೀವು. ಇವ್ರು ಹೋಟ್ ತೊಗೊಂಡ್ರೆ ನೀವು ಅಲ್ಲಿ ಕಾಂಗ್ರೆಸ್ ಸರ್ಕಾರ ಶಾಸಕರಾಗಿ ಬಂದಿರಿ, ಮಂತ್ರಿ ಆಗಿದ್ರಿ, ಕಾಂಗ್ರೆಸ್ ಸರ್ಕಾರ ಬಂದೈತಿ. ಅದಕ್ಕೆ ಮೊದಲು ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಒಳಗೆ ಯಾರು ನಿರಾಶ್ರಿತರಾಗಿದಾರ ಅವರಿಗೆ ಆಶ್ರಯ ಕೊಡ್ತಕ್ಕಂಥ, ಜಾಗ ಕೊಡುವಂಥದ್ದು, ಮನೆ ಕಟ್ಟಿ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.